ದರ್ಶನ್ ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್ ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್ ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್ ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್ ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್ ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್ ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ.
ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪಟ್ಟಣಗೆರೆ ಶೆಡ್, ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್, ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪಟ್ಟಣಗೆರೆ ಶೆಡ್, ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್, ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪಟ್ಟಣಗೆರೆ ಶೆಡ್, ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್, ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪಟ್ಟಣಗೆರೆ ಶೆಡ್, ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ. ದರ್ಶನ್, ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪಟ್ಟಣಗೆರೆ ಶೆಡ್, ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು.